ಇಲ್ಲೊಂದು ಅತ್ಯುತ್ತಮವಾದಂತಹ ಸದವಕಾಶ ನಮ್ಮೆಲ್ಲ ಬಂಧು ಭಗಿನಿಯರಿಗೆ ಯಾರು ಗೋರಕ್ಷೆಯಲ್ಲಿ ಗೋಶಾಲೆಗಳ ಮುಖಾಂತರ ತೊಡಗಿಸಿಕೊಂಡಿದ್ದಾರೋ, ಗ್ರಾಮೋದ್ಯೋಗ, ಗೃಹ ಉದ್ಯೋಗ, ಕುಟೀರ ಉದ್ಯೋಗಗಳ ಮುಖಾಂತರ ಉದ್ಯೋಗ ಅವಕಾಶಗಳನ್ನು ಮಾಡಬೇಕು ಅನ್ನುವಂತಹ ಇಚ್ಛೆಯುಳ್ಳವರಿದ್ದಾರೋ, ಗೋ ಆಧಾರಿತ ಸಮಗ್ರ ಗ್ರಾಮ ವಿಕಾಸದ ಮುಖಾಂತರ ಶ್ರೇಷ್ಠ ಆದರ್ಶ ಗ್ರಾಮ ನಿರ್ಮಾಣ ಮಾಡಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡಿದ್ದಾರೋ, ಸಾವಯವ ವಿಷಮುಕ್ತ ಕೃಷಿಯ ಮುಖಾಂತರ ಸ್ವಸ್ಥ ಸಮೃದ್ಧ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಇದ್ದಾರೋ, ಆರೋಗ್ಯಯುಕ್ತ ಜೀವನಕ್ಕಾಗಿ ಆಹಾರವೇ ಔಷಧಿಯ ಮುಖಾಂತರ ಜೀವನಚರ್ಯೆ ಮತ್ತು ಪಂಚಗವ್ಯದ ಮುಖಾಂತರ ಸಾಮಾನ್ಯ ರೋಗಗಳಿಗೂ ಕೂಡ ಹೀಗೆ ನಾವು ಮನೆಮದ್ದುಗಳ ಮುಖಾಂತರ ಔಷಧೋಪಚಾರವನ್ನು ಮಾಡಬೇಕು, ಈ ರೀತಿಯ ವಿಚಾರವನ್ನು ಇಟ್ಟುಕೊಂಡಿದ್ದಾರೋ ಅಂಥ ಎಲ್ಲ ಕಾರ್ಯಕರ್ತರಿಗೆ ಒಂದು ಒಳ್ಳೆಯ ಅವಕಾಶ. ಸೆಪ್ಟೆಂಬರ್ ತಿಂಗಳ 12ನೇ ತಾರೀಕಿನಿಂದ 16ನೇ ತಾರೀಕಿನವರೆಗೆ ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯಲ್ಲಿರುವ ಕಿನ್ವಟ್ ಎನ್ನುವ ನಗರದಲ್ಲಿ ಒಂದು ನಿಶುಲ್ಕವಾದ ಶಿಬಿರವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಆ ಕಿನ್ವಟ್ ನಗರದಲ್ಲಿ ಶ್ರೀ ಕೃಷ್ಣಪ್ರಿಯ ಗೋಶಾಲಾ ಅನ್ನುವಂತಹ ಒಂದು ಗೋಶಾಲೆ ಸಂಸ್ಥೆಯವರು 2013-14ರಿಂದ ನಿರಂತರವಾಗಿ ಇಲ್ಲಿಯವರೆಗೆ ಶಿಬಿರವನ್ನು ಮಾಡ್ತಾ ಬಂದಿದ್ದಾರೆ. ವರ್ಷದಲ್ಲಿ 1 ಬಾರಿ 2 ಬಾರಿಯಲ್ಲಿ ಆಗುತ್ತೆ. ಇಚ್ಛೆಯುಳ್ಳವರು ರಿಜಿಸ್ಟ್ರೇಷನ್ ಕೊಂಡಿಯನ್ನು ಇಲ್ಲಿ ನಾನು ಹಾಕಿರುತ್ತೇನೆ, ಅದರ ಮುಖಾಂತರ ತಮ್ಮ ನೋಂದಣಿಯನ್ನು ಮಾಡಿಕೊಳ್ಳಬಹುದು. ಇದು ಆವಾಸ, ಭೋಜನ, ಪ್ರಶಿಕ್ಷಣ ಎಲ್ಲವೂ ನಿಶುಲ್ಕವಾಗಿದೆ. ಸಂಪೂರ್ಣ ಭಾರತ ವರ್ಷದಿಂದ ಜನರಲ್ಲಿಗೆ ಬರ್ತಾರೆ. ಎಲ್ಲರಿಗೂ ಕೂಡ ಅಲ್ಲಿ ಉತ್ತಮವಾದ ವ್ಯವಸ್ಥೆಯನ್ನು ಅವರು ಮಾಡ್ತಾರೆ. 5 ದಿನವೂ ಕೂಡ ನಾನು ಅಲ್ಲಿ ಮುಖ್ಯ ಪ್ರಶಿಕ್ಷಕನಾಗಿ ಇರಲಿದ್ದೇನೆ. ತಮ್ಮೊಂದಿಗೆ ಸುಮಾರು 4 ಭಾಗಗಳಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಮುಖ್ಯವಾಗಿ ಗೋಶಾಲಾ ನಿರ್ವಹಣೆ, ಗೋಶಾಲಾ ಸ್ವಾವಲಂಬನೆ, ಗೋವುಗಳನ್ನು ರಕ್ಷಣೆಯ ಕುರಿತಾಗಿ ವಿಚಾರ ಮಾಡ್ತೇವೆ. ಅದರಲ್ಲಿ ನಿತ್ಯೋಪಯೋಗಿ ವಸ್ತುಗಳಾಗಿರುವಂತಹ ಸಾಬೂನು, ಧೂಪಬತ್ತಿ, ದಂತಮಂಜನ, ಹೇರ್ ಆಯಿಲ್, ಶ್ಯಾಂಪು, ಫಿನೈಲ್ ಇತ್ಯಾದಿ ದಿನನಿತ್ಯದ ಬಳಕೆಯ ಒಂದು 10, 15, 20 ಪ್ರಾಡಕ್ಟ್ಗಳವರೆಗೆ ಅಲ್ಲಿ ಪ್ರಾಯೋಗಿಕವಾಗಿ ನಿಮಗೆ ಕಲಿಸಿಕೊಡಲಾಗುವುದು. ಅದರ ನಂತರ ಪಂಚಗವ್ಯ ಔಷಧಿ ನಿರ್ಮಾಣದ ಮುಖಾಂತರ ಸಾಮಾನ್ಯ ರೋಗಗಳಿಂದ ಹಿಡಿದು ಕ್ರೋನಿಕ್ ಅಂತೇನೋ ದೀರ್ಘಕಾಲೀನ ಕಾಯಿಲೆಗಳಂತೇನಿರ್ತಾವಲ್ಲ ಅವುಗಳಲ್ಲಿ ಔಷಧೋಪಚಾರ ಹೇಗೆ ಮಾಡಬೇಕು, ಇದು ಡಾಕ್ಟರ್ ಮಾಡುವಂತಹ ಶಿಬಿರ ಅಲ್ಲ. ಆದರೂ ಮನೆಮದ್ದಿನ ಮುಖಾಂತರ ನಾವು ಯಾವ ರೀತಿ ಆರೋಗ್ಯವನ್ನು ಸುಧಾರಿಸಿಕೊಳ್ಳಬಹುದು ಅನ್ನುವಂತಹ ಒಂದು ಪರಿಚಯವನ್ನು ಕೂಡ ಅಲ್ಲಿ ನಾವು ಮಾಡಲಿದ್ದೇವೆ. ಅದರ ನಂತರ ವಿಷಮುಕ್ತ ಕೃಷಿಗಾಗಿ, ಸಾವಯವ ಕೃಷಿಗಾಗಿ ಗೋಮೂತ್ರದಿಂದ ಬೇರೆ ಬೇರೆ ವಸ್ತುಗಳಿಂದ 3-4 ತರಹದ ಯೂರಿಯಾ ಹೇಗೆ ಮಾಡಬೇಕು, DAP ಹೇಗೆ ಮಾಡಬೇಕು, ಅದರ ನಂತರ ಬೇರೆ ಬೇರೆ ಜೀವಾಮೃತ, ಘನಜೀವಾಮೃತ ಮುಂತಾದಂತಹ ಒಂದು 10-15 ಕೀಟ ನಿಯಂತ್ರಕಗಳು, ಬೆಳೆ ಪ್ರಚೋದಕಗಳು ಇವುಗಳನ್ನೆಲ್ಲ ಸಾವಯವ ಕೃಷಿಯಲ್ಲಿ ತೊಡಗಿಸಿಕೊಳ್ಳಬೇಕು ಅಥವಾ ತೊಡಗಿಸಿಕೊಂಡಿದ್ದೇವೆ ಅನ್ನುವಂತಹ ರೈತರು ಕೂಡ ಅಲ್ಲಿ ಬಂದರೆ ಅವರಿಗೂ ಕೂಡ ನಾವು ಅಲ್ಲಿ ಕಲಿಸಿಕೊಡಲಿದ್ದೇವೆ ಕೃಷಿ ಮುಖಾಂತರ. ಇವೆಲ್ಲವುಗಳನ್ನು ಅಲ್ಲದೆ ಇವೆಲ್ಲವೂ ವೈಯಕ್ತಿಕವಾಗಿ ಮಾಡೋದು, ಸಾರ್ವತ್ರಿಕವಾಗಿ ಒಂದು ಗ್ರಾಮವನ್ನು ಸಂಪೂರ್ಣವಾಗಿ ಸಮೃದ್ಧವಾಗಿ ಆದರ್ಶ ಗ್ರಾಮವನ್ನಾಗಿ ಹೀಗೆ ನಾವು ಮಾಡಬಹುದು ಅನ್ನುವ ಒಂದು ಪರಿಕಲ್ಪನೆಯನ್ನು ಕೂಡ ನಾವಲ್ಲಿ ಚರ್ಚೆ ಮಾಡಲಿದ್ದೇವೆ. ಮುಕ್ತವಾದ ಚರ್ಚೆಗೆ ಅವಕಾಶ ಇರುತ್ತೆ. ಅಲ್ಲಿಯ ಶಿಬಿರದ ಭಾಷೆ ಹಿಂದಿ ಇರುತ್ತದೆ. ಹೀಗಾಗಿ ಹಿಂದಿ ಯಾರಿಗೆ ತಿಳಿಯುತ್ತೋ ಅವರು ಈ ಸದವಕಾಶವನ್ನು ಅವಶ್ಯವಾಗಿ ಉಪಯೋಗಿಸಿಕೊಳ್ಳಿ. ಆನ್ಲೈನ್ ಮುಖಾಂತರ ಕೂಡ ಶಿಬಿರಗಳನ್ನು ಮಾಡಬೇಕು ಅನ್ನುವಂಥ ಉದ್ದೇಶ ಇದೆ. ಆನ್ಲೈನಲ್ಲಿ ಒಂದೊಂದು ಪ್ರಾಡಕ್ಟ್ ಒಂದೊಂದು ಬಾರಿ ಆಗುತ್ತೆ. ಅದಕ್ಕಾಗಿ ನೀವು ಸಮಯ ತೆಗಿಬೇಕು, ನಾವು ವಿಶೇಷವಾಗಿ ಸಮಯ ತೆಗಿಬೇಕು. ಅದೆಲ್ಲ ನಿಶುಲ್ಕ ಪ್ರಾಯ ಆಗಲಿಕ್ಕಿಲ್ಲ. ಆದರೆ ಇಲ್ಲಿ ಮಾತ್ರ
ಯಾವುದೇ ರೀತಿಯ ಶುಲ್ಕ ಇಲ್ಲದೇ ಕೇವಲ ಬಂದು ಹೋಗುವ ವ್ಯವಸ್ಥೆ ನೀವು ಮಾಡಿಕೊಂಡ್ರೆ ಸಾಕು. ಅಲ್ಲೆಲ್ಲ ವ್ಯವಸ್ಥೆಯನ್ನು ಗೋಶಾಲೆಯವರು ಮಾಡ್ತಾರೆ. ನಾವುಗಳು ಕೂಡ ಅದರಲ್ಲಿ ಸಂಪೂರ್ಣ 5 ದಿವಸ ಇದ್ದು ಒಂದು ಸ್ವಸ್ಥ ಸಮೃದ್ಧ ಸಮಾಜದ ನಿರ್ಮಾಣಕ್ಕಾಗಿ ಪಣ ತೊಡೋಣ ಅನ್ನುವಂತಹ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಆದರದ ಸ್ವಾಗತವನ್ನು ಕೋರ್ತಾ ತಮಗೆ ಶುಭ ಹಾರೈಸ್ತೇನೆ. ನಮಸ್ಕಾರಗಳು.